ಬೆಳಗಿನ ಜಾವ 3 ರಿಂದ 5 ಗಂಟೆಯೊಳಗೆ ಎಚ್ಚರ ಆಗ್ತಿದ್ರೆ ಈ 5 ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಎಚ್ಚರ ಬೆಳಗಿನ ಜಾವ 3 ರಿಂದ 5 ಒಳಗೆ ಪದೇ ಪದೇ ಎಚ್ಚರವಾಗುತ್ತೆ ಎಂದರೆ ಅದಕ್ಕೆ ಅರ್ಥವೇ ಬೇರೆ ಇರುತ್ತದೆ. ಹಾಗಾದರೆ ಇದಕ್ಕೆ ಅರ್ಥ ಏನು? ಯಾಕೆ 3 ರಿಂದ 5 ಒಳಗೆ ಎಚ್ಚರವಾಗುತ್ತದೆ? ಪ್ರತಿಯೊಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತು ತಿಳಿಸಿಕೊಡುತ್ತೇವೆ. ಯಾವ ವ್ಯಕ್ತಿಗಾದರೂ ಸರಿ ಸುಮಾರು ಬೆಳಗ್ಗೆ 3 ರಿಂದ 5 ಒಳಗೆ ಎಚ್ಚರವಾಗುತ್ತಿದೆ ಅಂದುಕೊಳ್ಳದೆ ಎಚ್ಚರವಾಗುತ್ತಿದ್ದರೆ ಅದು ಸಾಮಾನ್ಯವಾದ ವಿಷಯವಲ್ಲ. ಇದನ್ನು ಅತ್ಯಂತ ಶುಭಕರ ಎಂದು ಪರಿಗಣಿಸಬೇಕು. ಎಷ್ಟು ಜನರಿಗೆ ಸೂರ್ಯೋದಯ ಆದರೂ ಸಹ ನಿದ್ರೆಯಿಂದ ಇನ್ನೂ ಎಚ್ಚರವಾಗುವುದಿಲ್ಲ. ಇನ್ನು ಕೆಲವರು ಅಲಾರಾಂ ಇಟ್ಟು ಮಲಗಿದರೂ ಬೆಳಗಿನ ಸಮಯ ಹೇಳಲು ಬಹಳ ಕಷ್ಟಪಡುತ್ತಾರೆ. ಆದರೆ ಇನ್ನು ಕೆಲವರಿಗೆ ಆಗಾಗ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ 3 ರಿಂದ 5 ಒಳಗೆ ಎಚ್ಚರವಾಗುತ್ತಲೇ ಇರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ದೊಡ್ಡ ದೊಡ್ಡ ಋಷಿಮುನಿಗಳು ಈ ಒಂದು ಸಮಯದಲ್ಲಿ ಜಪತಪಗಳನ್ನು ಮಾಡುತ್ತಿದ್ದರು. ಮನುಷ್ಯ ತನ್ನ ದಿನವನ್ನು ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ಸಮಯವೆಂದರೆ ಅದು ಬೆಳಗ್ಗಿನ ಜಾವದ 3 ರಿಂದ 5 ಗಂಟೆ. ಈ ಒಂದು ಸಮಯದಲ್ಲಿ ದೇವಾನುದೇವತೆಗಳ ಶಕ್ತಿ ಅತ್ಯದ್ಭುತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ನಿಮಗೆ ನಿರಂತರವಾಗಿ ನಿತ್ಯವೂ ಸರಿಯಾಗಿ 3 ಗಂಟೆಗೆ ಎಚ್ಚರವಾಗುತ್ತಿದ್ದರೆ ಇದರ ಫಲವಾಗಿ ನೀವು ಅಂದುಕೊಂಡ ಕೆಲಸಗಳು ಎಲ್ಲವೂ ವಿಶೇಷವಾಗಿ ನೆರವೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸಾಕ್ಷಾತ್ ಪರಮೇಶ್ವರನು ನೀವು ಆ ಸಮಯದಲ್ಲಿ ಕೇಳಿಕೊಳ್ಳುವ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾನೆ ಎಂದು ನಂಬಲಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ಮನಸ್ಸು ಸಂಪೂರ್ಣ ಶಾಂತವಾಗಿರುತ್ತದೆ. ಅವರ ಆರೋಗ್ಯ ಸ್ಥಿರವಾಗಿರುತ್ತದೆ. ಯಾವ ಕೆಲಸ ಮಾಡಿದರೂ ಪೂರ್ತಿ ಶ್ರದ್ಧೆಯಿಂದ ಮಾಡುತ್ತಾರೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರಿಗೆ ಸುಳ್ಳು ಹೇಳುವವರು ಹಾಗೂ ದ್ವೇಷಿಗಳನ್ನು ಕಂಡರೆ ಸಹಿಸುವುದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಹೌದು ವೀಕ್ಷಕರೇ, ಇಂತಹ ಶಕ್ತಿಶಾಲಿಯಾದ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ನಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ದಿನ ಆರಂಭಿಸಬಾರದು. ಬದಲಾಗಿ ಧನಾತ್ಮಕ ಆಲೋಚನೆ ಮಾಡುತ್ತಾ ದೇವರ ನಾಮ ಸ್ಮರಣೆ, ಪೂಜೆ, ಜಪಗಳೊಂದಿಗೆ ಶುಭಕರ ವಸ್ತುಗಳನ್ನು ನೋಡುತ್ತಾ ದಿನ ಆರಂಭಿಸಬೇಕು. ಹೀಗೆ ಮಾಡಿದರೆ ಆ ದಿನವೆಲ್ಲ ನೀವು ಮಾಡುವ ಎಲ್ಲಾ ಕೆಲಸದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಧ್ಯಾನವು ಬಹಳ ಶ್ರೇಷ್ಠಕರ. ಈ ಸಮಯದಲ್ಲಿ ಮಾಡುವ ಧ್ಯಾನದಿಂದ ಜೀವನದಲ್ಲಿ ನೀವು ಅಂದುಕೊಳ್ಳುವ ಕೆಲಸದ ಕಡೆ ಏಕಾಗ್ರತೆ ಹೆಚ್ಚಾಗಿ ಭಗವಂತನ ಅನುಗ್ರಹ ಉಂಟಾಗುತ್ತದೆ. ಈ ಒಂದು ಸಮಯದಲ್ಲಿ ಸಿಗುವ ಪರಿಶುದ್ಧ ಗಾಳಿಯು ನಮ್ಮ ದೇಹಕ್ಕೆ ಸೇರಿ ದೇಹದ ಪ್ರತಿ ಮೂಲೆಗೂ ನರನಾಡಿಗಳಿಗೂ ಶುದ್ಧ ಆಮ್ಲಜನಕವು ಸರಬರಾಜು ಆಗುತ್ತದೆ. ಇದರಿಂದ ಉತ್ತಮ ಆರೋಗ್ಯ ಹಾಗೂ ದೇಹಕ್ಕೆ ವಿಶೇಷ ಬಲ ಉಂಟಾಗುತ್ತದೆ. ಈ ಸಮಯದಲ್ಲಿ ಆಮ್ಲಜನಕದ ಪ್ರಮಾಣ ಪ್ರಕೃತಿಯಲ್ಲಿ 40% ಇರುತ್ತದೆ. ದಿನದ 24 ಗಂಟೆ ಸಮಯ ಅತ್ಯಂತ ಉಪಯೋಗಕರ ಸಮಯ ಎಂದು ಹೇಳಬಹುದು. ಈ ಒಂದು ಸಮಯದಲ್ಲಿ ಎಚ್ಚರಗೊಂಡವರಿಗೆ ನೆನಪಿನ ಶಕ್ತಿ ಹಾಗೂ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಒಟ್ಟಾರೆ ಈ ಒಂದು ಸಮಯದಲ್ಲಿ ಎಚ್ಚರವಾದರೆ ಮನುಷ್ಯನ ಜೀವನವೇ ಬದಲಾಗುತ್ತದೆ. ಅವನ ದಿನ ನಿತ್ಯದ ಹಾಗೂ ಹೋಗುಗಳು ಆ ದೇವರ ಅನುಗ್ರಹ ಸದಾ ಅವರ ಮೇಲೆ ಇರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.